ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಸುತ್ತಮುತ್ತಲಿನ ಸಮುದ್ರ ಪ್ರದೇಶದಲ್ಲಿ ನಡೆಯುತ್ತಿರುವ ಒಂದು ಪ್ರಮುಖ ಬೆಳವಣಿಗೆ ಇದೀಗ ಭಾರತದ ರಕ್ಷಣಾ ವಲಯದ ಗಮನ ಸೆಳೆದಿದೆ. ಇಂಡೋನೇಷ್ಯಾ ಇಟಲಿಯ ನೌಕಾಪಡೆಯಿಂದ ನಿವೃತ್ತಿಗೊಂಡಿರುವ ಗ್ಯೂಸೆಪ್ಪೆ ಗರಿಬಾಲ್ಡಿ ಎಂಬ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನು ಖರೀದಿಸುತ್ತಿದೆ. ಈ ಹಡಗು ಆಧುನಿಕ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಲ್ಲ, ಇದು ಹಳೆಯ ತಲೆಮಾರಿನ ಲೈಟ್ ಕ್ಯಾರಿಯರ್ ಆಗಿದೆ. ಆದರೆ ಇಲ್ಲಿ ಮುಖ್ಯವಾಗಿರುವುದು ಹಡಗಿನ ಸಾಮರ್ಥ್ಯಕ್ಕಿಂತಲೂ ಅದು ಎಲ್ಲಿ ನಿಯೋಜನೆಯಾಗಲಿದೆ ಎಂಬುದು. ಇಂಡೋನೇಷ್ಯಾ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನು ತನ್ನ ರಟಾಯ್ ಬೇ ಲ್ಯಾಂಪುಂಗ್ ಪ್ರದೇಶದಲ್ಲಿ ನಿಯೋಜಿಸಲು ಉದ್ದೇಶಿಸಿದೆ. ಈ ಪ್ರದೇಶ ಸುಮಾತ್ರಾದ ದಕ್ಷಿಣ ಭಾಗದಲ್ಲಿದ್ದು ಪ್ರಮುಖ ಸುಂದಾ ಸ್ಟ್ರೈಟ್ ಸಮುದ್ರ ಮಾರ್ಗದ ಸಮೀಪದಲ್ಲಿದೆ ಮತ್ತು ಇಲ್ಲಿಂದ ಭಾರತದ ಗ್ರೇಟ್ ನಿಕೋಬಾರ್ ಐಸ್ಲ್ಯಾಂಡ್ ವರೆಗೆ ಸುಮಾರು 850 ನಾಟಿಕಲ್ಸ್ ಮೈಲ್ಸ್ ಅಂತರವಿದೆ. ಅಂದರೆ ಭಾರತದ ಅಂಡಮಾನ್ ಅಂಡ್ ನಿಕೋಬಾರ್ ಐಸ್ಲ್ಯಾಂಡ್ ನ ಪ್ರದೇಶಕ್ಕೆ ತುಸು ಸಮೀಪದಲ್ಲೇ ಮೊದಲ ಬಾರಿಗೆ ಮತ್ತೊಂದು ದೇಶದ ಏರ್ಕ್ರಾಫ್ಟ್ ಕ್ಯಾರಿಯರ್ ನಿರಂತರವಾಗಿ ಕಾರ್ಯನಿರ್ವಹಿಸುವ ಸಾಧ್ಯತೆ ಎದುರಾಗುತ್ತಿದೆ. ಗ್ಯೂಸೆಪ್ಪೆ ಗಾರಿಬಾಲ್ಡಿ ಎಂದರೇನು? ಈ ಮೊದಲು ಈ ಹಡಗಿನ ಬಗ್ಗೆ ತಿಳಿದುಕೊಳ್ಳೋಣ. ಗ್ಯೂಸೆಪ್ಪೆ ಗಾರಿಬಾಲ್ಡಿ ಇಟಲಿ ನೌಕಾಪಡೆಯಲ್ಲಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಒಂದು ಲೈಟ್ ಏರ್ಕ್ರಾಫ್ಟ್ ಕ್ಯಾರಿಯರ್. ಇಟಲಿ ಇದನ್ನು ಈಗ ನಿವೃತ್ತಿಗೊಳಿಸಿದೆ. ಇದು ಇಂದಿನ ಅತ್ಯಾಧುನಿಕ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಮಟ್ಟದ ಹಡಗು ಅಲ್ಲ, ಆದರೆ ಇದರ ಫ್ಲೈಟ್ ಡೆಕ್ ನ ಮೇಲೆ ವರ್ಟಿಕಲ್ ಅಥವಾ ಶಾರ್ಟ್ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ಸಾಮರ್ಥ್ಯ ಹೊಂದಿರುವ ಯುದ್ಧ ವಿಮಾನಗಳನ್ನು ಬಳಸುವ ಅವಕಾಶವಿದೆ. ಇಂಡೋನೇಷ್ಯಾ ಈ ಹಡಗನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಇಟಲಿ ಇದರಲ್ಲಿರುವ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ತೆಗೆದುಹಾಕಿ ಹಡಗನ್ನು ಹಸ್ತಾಂತರಿಸುವ ನಿರೀಕ್ಷೆ ಇದೆ. ಇತ್ತೀಚಿನ ವರದಿಗಳ ಪ್ರಕಾರ ಗ್ಯೂಸೆಪ್ಪೆ ಗಾರಿಬಾಲ್ಡಿ ಸುಮಾರು ಸೆಪ್ಟೆಂಬರ್ 20 ವೇಳೆಗೆ ಇಂಡೋನೇಷ್ಯಾ ದೇಶಕ್ಕೆ ತಲುಪುವ ನಿರೀಕ್ಷೆ ಇದೆ. ಅಕ್ಟೋಬರ್ 5 ನಡೆಯಲಿರುವ ಇಂಡೋನೇಷ್ಯಾದ ಆರ್ಮ್ಡ್ ಫೋರ್ಸಸ್ ಡೇ ಕಾರ್ಯಕ್ರಮದಲ್ಲೂ ಈ ಹಡಗನ್ನು ಪ್ರದರ್ಶಿಸುವ ಸಾಧ್ಯತೆ ಇದೆ. ಹಾಗಾದರೆ ಭಾರತಕ್ಕೆ ಏಕೆ ಆತಂಕ? ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಸ್ನೇಹಿತರೆ. ಇಂಡೋನೇಷ್ಯಾ ಭಾರತಕ್ಕೆ ಶತ್ರು ರಾಷ್ಟ್ರವಲ್ಲ. ವಾಸ್ತವವಾಗಿ ಭಾರತ ಮತ್ತು ಇಂಡೋನೇಷ್ಯಾ ನಡುವೆ ಉತ್ತಮ ರಕ್ಷಣಾ ಮತ್ತು ರಾಜತಾಂತ್ರಿಕ ಸಂಬಂಧಗಳಿವೆ. ಎರಡು ದೇಶಗಳು ಕಾಂಪ್ರಹೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಹೊಂದಿವೆ. ಇಂಡೋನೇಷ್ಯಾ ಭಾರತದಿಂದ ಬ್ರಹ್ಮೋಸ್ ಮತ್ತು ಅಸ್ತ್ರ ಅಂತಹ ಮುಂತಾದ ಕ್ಷಿಪಣಿ ವ್ಯವಸ್ಥೆಗಳನ್ನು ಪಡೆಯುವ ವಿಚಾರದಲ್ಲಿಯೂ ಸಹಕಾರವನ್ನು ಹೊಂದಿದೆ. ಹೀಗಾಗಿ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಖರೀದಿಯನ್ನು ನೇರವಾಗಿ ಭಾರತದ ವಿರುದ್ಧದ ಹೆಜ್ಜೆ ಎಂದು ಹೇಳುವುದು ಸರಿಯಲ್ಲ. ಆದರೆ ರಕ್ಷಣಾ ತಂತ್ರಜ್ಞಾನದಲ್ಲಿ ಒಂದು ಮೂಲಭೂತ ನಿಯಮವಿದೆ. ಸ್ನೇಹಪೂರ್ಣ ರಾಷ್ಟ್ರವಾದರೂ ನಿಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯಾವ ರೀತಿಯ ಸೈನಿಕ ಸಾಮರ್ಥ್ಯ ನಿರ್ಮಾಣವಾಗುತ್ತಿದೆ ಎಂಬುದನ್ನು ಗಮನಿಸುವುದು ಅಗತ್ಯ. ಅದರಲ್ಲೂ ಅಂಡಮಾನ್ ಮತ್ತು ನಿಕೋಬಾರ್ ಐಸ್ಲ್ಯಾಂಡ್ ಭಾರತದ ಪಾಲಿಗೆ ಅತ್ಯಂತ ಮಹತ್ವದ ಪ್ರದೇಶ. ಅಂಡಮಾನ್ ಮತ್ತು ನಿಕೋಬಾರ್ ಐಸ್ಲ್ಯಾಂಡ್ಸ್ ಏಕೆ ಇಷ್ಟು ಮುಖ್ಯ? ಸ್ನೇಹಿತರೆ, ಅಂಡಮಾನ್ ಮತ್ತು ನಿಕೋಬಾರ್ ಐಸ್ಲ್ಯಾಂಡ್ಗಳು ಕೇವಲ ಪ್ರವಾಸಿ ತಾಣಗಳಲ್ಲ. ಭಾರತದ ಪೂರ್ವ ಸಮುದ್ರ ಗಡಿಯಲ್ಲಿ ಇವು ಅತ್ಯಂತ ಪ್ರಮುಖ ಸ್ಟ್ರಾಟಜಿಕ್ ಲೊಕೇಶನ್ ಆಗಿದೆ. ಇವು ಭಾರತದ ಮುಖ್ಯ ಭೂಭಾಗಕ್ಕಿಂತ ದೂರದಲ್ಲಿದ್ದರೂ ಆಗ್ನೇಯ ಏಷ್ಯಾ ಮತ್ತು ಹಿಂದೂ ಮಹಾಸಾಗರವನ್ನು ಸಂಪರ್ಕಿಸುವ ಪ್ರಮುಖ ಸಮುದ್ರ ಮಾರ್ಗಗಳ ಸಮೀಪದಲ್ಲಿದೆ. ವಿಶೇಷವಾಗಿ ಮಲಕ್ಕಾ ಸ್ಟ್ರೈಟ್ ಕಡೆಗೆ ಸಾಗುವ ಸಮುದ್ರ ಮಾರ್ಗಗಳನ್ನು ಗಮನಿಸುವ ದೃಷ್ಟಿಯಿಂದ ಈ ದ್ವೀಪಗಳಿಗೆ ದೊಡ್ಡ ಮಹತ್ವವಿದೆ. ಈ ಕಾರಣಕ್ಕಾಗಿಯೇ ಭಾರತ ಇಲ್ಲಿ ತನ್ನ ಟ್ರೈ ಸರ್ವಿಸ್ ಕಮಾಂಡ್, ಏರ್ ಫೋರ್ಸ್, ನೇವಿ ಮತ್ತು ಇತರ ರಕ್ಷಣಾ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಹೀಗಿರುವಾಗ ಅಂಡಮಾನ್ ಪ್ರದೇಶದ ಸಮೀಪ ಮತ್ತೊಂದು ದೇಶದ ಏರ್ಕ್ರಾಫ್ಟ್ ಕ್ಯಾರಿಯರ್ ನಿಯಮಿತವಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿದರೆ ಭಾರತದ ರಕ್ಷಣಾ ವ್ಯವಸ್ಥೆ ಅದನ್ನು ಗಮನಿಸುವುದು ಸಹಜ. ಇಂಡೋನೇಷ್ಯಾ ಯಾವ ಯುದ್ಧ ವಿಮಾನಗಳನ್ನು ಬಳಸಬಹುದು? ಸ್ನೇಹಿತರೆ, ಇಲ್ಲಿ ಮತ್ತೊಂದು ಕುತೂಹಲಕಾರಿ ಅಂಶವಿದೆ. ಗ್ಯೂಸೆಪ್ಪೆ ಗಾರಿಬಾಲ್ಡಿ ಏರ್ಕ್ರಾಫ್ಟ್ ಕ್ಯಾರಿಯರ್ ನ ಫ್ಲೈಟ್ ಡೆಕ್ ಆಧುನಿಕ ದೊಡ್ಡ ಫೈಟರ್ ಏರ್ಕ್ರಾಫ್ಟ್ ಗಳನ್ನು ಕಾರ್ಯಾಚರಿಸಲು ಸಾಕಷ್ಟು ದೊಡ್ಡದಾಗಿಲ್ಲ. ಆದ್ದರಿಂದ ಹಳೆಯ AV-8B ಹ್ಯಾರಿಯರ್ ವಿಮಾನಗಳನ್ನು ಪಡೆಯುವ ಬಗ್ಗೆ ಊಹಾಪೋಹಗಳು ಕೇಳಿಬರುತ್ತಿವೆ. ಹ್ಯಾರಿಯರ್ ವಿಮಾನದ ವಿಶೇಷತೆ ಏನೆಂದರೆ ಇದು ವರ್ಟಿಕಲ್ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ಅಂದರೆ ರನ್
ರನ್ವೇ ಇಲ್ಲದೆಯೇ ಮೇಲಕ್ಕೆ ಏರುವ ಮತ್ತು ಇಳಿಯುವ ಸಾಮರ್ಥ್ಯವನ್ನು ಹೊಂದಿದೆ. ಇಂತಹ ವಿಮಾನಗಳು ಸಣ್ಣ ಫ್ಲೈಟ್ ಡೆಕ್ ಹೊಂದಿರುವ ಕ್ಯಾರಿಯರ್ಗಳಿಗೆ ಅನುಕೂಲಕರ. ಆದರೆ ಇವು ಹಳೆಯ ತಲೆಮಾರಿನ ಯುದ್ಧ ವಿಮಾನಗಳು. ಹೀಗಾಗಿ ಗಾರಿಬಾಲ್ಡಿ ಒಂದು ಆಧುನಿಕ ಕ್ಯಾರಿಯರ್ ಬ್ಯಾಟಲ್ ಗ್ರೂಪ್ನಂತೆ ದೊಡ್ಡ ಪ್ರಮಾಣದ ವಾಯುಶಕ್ತಿ ಒದಗಿಸುವ ಸಾಮರ್ಥ್ಯವನ್ನು ಹೊಂದಿಲ್ಲ. ಆದರೂ ಇಂಡೋನೇಷ್ಯಾ ಮತ್ತೊಂದು ಪ್ರಮುಖ ಸಾಮರ್ಥ್ಯವನ್ನು ಬಳಸಲು ಯೋಚಿಸುತ್ತಿದೆ ಎಂಬ ವರದಿಗಳು ಹೆಚ್ಚು ಗಮನ ಸೆಳೆಯುತ್ತಿವೆ. ಬೈರಕ್ತರ್ TB3 ಇಲ್ಲಿದೆ ನಿಜವಾದ ಕುತೂಹಲ. ಇಂಡೋನೇಷ್ಯಾ ಟರ್ಕಿ ಮೂಲದ ಬೈರಕ್ತರ್ TB3 UCAVಗಳನ್ನು ಗ್ಯೂಸೆಪ್ಪೆ ಗಾರಿಬಾಲ್ಡಿ ಏರ್ಕ್ರಾಫ್ಟ್ ನಿಂದ ಕಾರ್ಯಾಚರಿಸುವ ಸಾಧ್ಯತೆಯ ಬಗ್ಗೆ ಚರ್ಚೆ ನಡೆಯುತ್ತಿದೆ. UCAV ಎಂದರೆ ಅನ್ಮ್ಯಾನ್ಡ್ ಕಂಬ್ಯಾಟ್ ಏರಿಯಲ್ ವೆಹಿಕಲ್. ಸರಳವಾಗಿ ಹೇಳುವುದಾದರೆ ಇದು ಪೈಲಟ್ ಇಲ್ಲದೆ ಕಾರ್ಯನಿರ್ವಹಿಸುವ ಒಂದು ಯುದ್ಧ ವಿಮಾನ. ಬೈರಕ್ತರ್ TB3 ಅನ್ನು ಕ್ಯಾರಿಯರ್ ನಿಂದ ಕಾರ್ಯಾಚರಿಸುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಇಂತಹ UCAVಗಳನ್ನು ಬಳಸುವುದರಿಂದ ಕ್ಯಾರಿಯರ್ ನಿಂದ ನಿರ್ವಹಿಸಬಹುದಾದ ವಾಯು ಕಾರ್ಯಾಚರಣೆಗಳ ವ್ಯಾಪ್ತಿ ಹೆಚ್ಚಾಗಬಹುದು. ಅದರಲ್ಲೂ ಕ್ಯಾರಿಯರ್ ನಲ್ಲಿ ದೊಡ್ಡ ಪ್ರಮಾಣದ ಫೈಟರ್ ಏರ್ಕ್ರಾಫ್ಟ್ ಗಳನ್ನು ಬಳಸಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಡ್ರೋನ್ ಆಧಾರಿತ ಸಾಮರ್ಥ್ಯ ಒಂದು ಪರ್ಯಾಯವಾಗಬಹುದು. ಇದರಿಂದ ಗಾರಿಬಾಲ್ಡಿ ಹಳೆಯ ಕ್ಯಾರಿಯರ್ ಆಗಿದ್ದರೂ ಅದರ ಫ್ಲೈಟ್ ಡೆಕ್ ಮೇಲೆ ಆಧುನಿಕ ಅನ್ಮ್ಯಾನ್ಡ್ ಸಿಸ್ಟಮ್ಸ್ ಗಳು ಕಾರ್ಯಾಚರಿಸುವ ಸಾಧ್ಯತೆ ಇದಕ್ಕೆ ಹೊಸ ರೀತಿಯ ಸೈನಿಕ ಉಪಯೋಗವನ್ನು ನೀಡಬಹುದು. ಆಂಟಿ ಸಬ್ಮೆರಿನ್ ಸಾಮರ್ಥ್ಯವೂ ಇರಲಿದೆ. ಇದರ ಜೊತೆಗೆ ಗ್ಯೂಸೆಪ್ಪೆ ಗಾರಿಬಾಲ್ಡಿನಲ್ಲಿ AS-565 ಪ್ಯಾಂಥರ್ ಹೆಲಿಕಾಪ್ಟರ್ಸ್ ಗಳು ಕಾರ್ಯನಿರ್ವಹಿಸುವ ಸಾಧ್ಯತೆಯೂ ಇದೆ. ಈ ಹೆಲಿಕಾಪ್ಟರ್ಸ್ ಗಳಿಗೆ ಆಂಟಿ ಸಬ್ಮೆರಿನ್ ವಾರ್ಫೇರ್ ಸಾಮರ್ಥ್ಯವಿದೆ. ಅಂದರೆ ಸಮುದ್ರದ ಒಳಗೆ ಕಾರ್ಯನಿರ್ವಹಿಸುವ ಸಬ್ಮೆರಿನ್ಸ್ ಗಳನ್ನು ಪತ್ತೆ ಹಚ್ಚುವ ಮತ್ತು ಅವುಗಳ ವಿರುದ್ಧ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯ. ಇದು ವಿಶೇಷವಾಗಿ ಸಮುದ್ರ ಮಾರ್ಗಗಳ ಮೇಲ್ವಿಚಾರಣೆ ಮತ್ತು ನೌಕಾಪಡೆಯ ಕಾರ್ಯಾಚರಣೆಗಳಿಗೆ ಉಪಯುಕ್ತವಾಗಿದೆ. ಹೀಗಾಗಿ ಗಾರಿಬಾಲ್ಡಿ ಸ್ವತಃ ಅತ್ಯಾಧುನಿಕ ಕ್ಯಾರಿಯರ್ ಅಲ್ಲದಿದ್ದರೂ UCAV ಪ್ಲಸ್ ಹೆಲಿಕಾಪ್ಟರ್ಸ್ ಪ್ಲಸ್ ಮೆರಿಟೈಮ್ ಸರ್ವಿಲೆನ್ಸ್ ಸಾಮರ್ಥ್ಯಗಳನ್ನು ಒಟ್ಟಾಗಿ ಬಳಸಿದರೆ ಇಂಡೋನೇಷ್ಯಾಕ್ಕೆ ಒಂದು ಹೊಸ ರೀತಿಯ ಸಮುದ್ರಾಧಾರಿತ ಕಾರ್ಯಾಚರಣೆಯ ಸಾಮರ್ಥ್ಯ ದೊರೆಯಬಹುದು. ಭಾರತ ಮತ್ತು ಇಂಡೋನೇಷ್ಯಾ ನಡುವೆ ಹಿಂದಿನ ಸಂಬಂಧ ಹೇಗಿತ್ತು? ಸ್ನೇಹಿತರೆ, ಇಲ್ಲಿ ಇತಿಹಾಸದ ಒಂದು ಕುತೂಹಲಕಾರಿ ಘಟನೆ ಕೂಡ ಇದೆ. ಇಂದು ಭಾರತ ಮತ್ತು ಇಂಡೋನೇಷ್ಯಾ ನಡುವೆ ಉತ್ತಮ ಸಂಬಂಧವಿದೆ. ಆದರೆ ಹಿಂದಿನ ಕಾಲದಲ್ಲಿ ಪರಿಸ್ಥಿತಿ ವಿಭಿನ್ನವಾಗಿತ್ತು. 1965ರ ಭಾರತ ಪಾಕಿಸ್ತಾನದ ಯುದ್ಧ ಸಂದರ್ಭದಲ್ಲಿ ಇಂಡೋನೇಷ್ಯಾ ಪಾಕಿಸ್ತಾನದ ಪರ ನಿಲುವು ತೋರಿಸಿತ್ತು ಎಂಬ ಉಲ್ಲೇಖಗಳಿವೆ. ಆ ಸಮಯದಲ್ಲಿ ಇಂಡೋನೇಷ್ಯಾ ಬಲಿಷ್ಠ ನೇವಿಯನ್ನು ಹೊಂದಿತ್ತು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆಯುತ್ತಿದ್ದ ಸಂದರ್ಭದಲ್ಲಿ ಪಾಕಿಸ್ತಾನದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಅಂಡಮಾನ್ ಮತ್ತು ನಿಕೋಬಾರ್ ಐಸ್ಲ್ಯಾಂಡ್ ಅನ್ನು ವಶಪಡಿಸಿಕೊಳ್ಳುವ ರೀತಿಯ ಪ್ರಸ್ತಾಪವನ್ನು ಇಂಡೋನೇಷ್ಯಾ ಮಾಡಿತ್ತು ಎಂಬ ವರದಿಗಳಿವೆ. ಆದರೆ ಅದು ಇಂದಿನ ಪರಿಸ್ಥಿತಿ ಅಲ್ಲ. ಕಳೆದ ಹಲವು ವರ್ಷಗಳಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಂಬಂಧ ಸಾಕಷ್ಟು ಬದಲಾಗಿದೆ. ವಿಶೇಷವಾಗಿ ಇತ್ತೀಚಿನ ವರ್ಷಗಳಲ್ಲಿ ಎರಡೂ ದೇಶಗಳು ರಕ್ಷಣಾ ಸಹಕಾರವನ್ನು ಹೆಚ್ಚಿಸಿವೆ. ಆಪರೇಷನ್ ಸಿಂಧೂರ್ ನಂತರವೂ ಇಂಡೋನೇಷ್ಯಾ ಭಾರತದ ಪರ ನಿಲುವನ್ನು ತೋರಿಸಿದೆ ಎಂಬ ವರದಿಗಳಿವೆ. ಹೀಗಾಗಿ ಇಂದಿನ ಇಂಡೋನೇಷ್ಯಾವನ್ನು 1965ರ ಪರಿಸ್ಥಿತಿಯೊಂದಿಗೆ ನೇರವಾಗಿ ಹೋಲಿಸುವುದು ಸರಿಯಾಗುವುದಿಲ್ಲ. ಹಾಗಿದ್ದರೂ ಭಾರತ ಏಕೆ ಗಮನಿಸುತ್ತಿದೆ? ಸ್ನೇಹಿತರೆ, ಇದೇ ಈ ಸಂಪೂರ್ಣ ಬೆಳವಣಿಗೆಯ ಪ್ರಮುಖ ಅಂಶ. ಭಾರತ ಮತ್ತು ಇಂಡೋನೇಷ್ಯಾ ಸ್ನೇಹಪೂರ್ಣ ರಾಷ್ಟ್ರಗಳಾಗಿದ್ದರೂ ಸಮುದ್ರ ಪ್ರದೇಶದಲ್ಲಿ ಯಾವುದೇ ದೊಡ್ಡ ಸೈನಿಕ ಸಾಮರ್ಥ್ಯ ನಿರ್ಮಾಣವಾದಾಗ ಅದನ್ನು ಭಾರತ ಗಮನಿಸುವುದು ಸಹಜ. ವಿಶೇಷವಾಗಿ ಅಂಡಮಾನ್ ಸಿ ಮತ್ತು ಅದರ ಸುತ್ತಮುತ್ತಲಿನ ಸಮುದ್ರ ಪ್ರದೇಶ ಭಾರತದ ರಾಷ್ಟ್ರೀಯ ಭದ್ರತೆಗೆ ಬಹಳ ಮುಖ್ಯ. ಒಬ್ಬ ಹಿರಿಯ ಡಿಫೆನ್ಸ್ ಮಿನಿಸ್ಟ್ರಿ ಅಧಿಕಾರಿಯು ಮಾತಿನಂತೆ ಜಗತ್ತಿನಲ್ಲಿ ಶಾಶ್ವತ ಸ್ನೇಹಿತರು ಅಥವಾ ಶಾಶ್ವತ ಶತ್ರುಗಳು ಇರುವುದಿಲ್ಲ. ನೆರೆಹೊರೆಯವರಲ್ಲಿ ನಡೆಯುವ ಪ್ರತಿಯೊಂದು ಪ್ರಮುಖ ಬೆಳವಣಿಗೆಯ ಮೇಲೂ ಭಾರತ ಗಮನ ಇಡುತ್ತದೆ. ಗಾರಿಬಾಲ್ಡಿ ಕೂಡ ಇದಕ್ಕೆ ಹೊರತಲ್ಲ. ಕಾನ್ಫ್ಲಿಕ್ಟ್ ನ ಸಮಯದಲ್ಲಿ ಏನಾಗಬಹುದು? ಸ್ನೇಹಿತರೆ, ಇಲ್ಲಿ ಇನ್ನೊಂದು ತಂತ್ರಜ್ಞಾನದ ಪ್ರಶ್ನೆ ಎದುರಾಗುತ್ತದೆ. ಒಂದು ವೇಳೆ ಭವಿಷ್ಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ಉಂಟಾದರೆ ಅದೇ ಸಮಯದಲ್ಲಿ ಇಂಡೋನೇಷ್ಯಾದ ಏರ್ಕ್ರಾಫ್ಟ್ ಕ್ಯಾರಿಯರ್ ಮತ್ತು ಅದರ UCAV
UCAVಗಳು ಅಂಡಮಾನ್ ಸಿ ಪ್ರದೇಶದ ಸಮೀಪ ಕಾರ್ಯನಿರ್ವಹಿಸುತ್ತಿದ್ದರೆ ಭಾರತ ತನ್ನ ಸರ್ವಿಲೆನ್ಸ್ ಮತ್ತು ಇಂಟೆಲಿಜೆನ್ಸ್ ವ್ಯವಸ್ಥೆಗಳ ಒಂದು ಭಾಗವನ್ನು ಆ ಚಟುವಟಿಕೆಗಳ ಮೇಲೂ ಕೇಂದ್ರೀಕರಿಸಬೇಕಾಗಬಹುದು. ಅಂದರೆ ಇಂಡೋನೇಷ್ಯಾ ನೇರವಾಗಿ ಭಾರತದ ವಿರುದ್ಧ ಕಾರ್ಯನಿರ್ವಹಿಸದಿದ್ದರೂ ಅದರ ಕ್ಯಾರಿಯರ್ನ ಉಪಸ್ಥಿತಿ ಭಾರತದ ಗಮನವನ್ನು ಬೇರೆಡೆಗೆ ತಿರುಗಿಸುವ ಒಂದು ಹೆಚ್ಚುವರಿ ಅಂಶವಾಗಬಹುದು. ಕೆಲವು ಡಿಫೆನ್ಸ್ ಅನಲಿಸ್ಟ್ಗಳು ಇದೇ ಕಾರಣವನ್ನು ಉಲ್ಲೇಖಿಸುತ್ತಿದ್ದಾರೆ. ಅವರ ಪ್ರಕಾರ ಒಂದು ದೇಶ ತನ್ನ ಇಚ್ಛೆಯಂತೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನು ಖರೀದಿಸುವುದನ್ನು ತಡೆಯಲು ಮತ್ತೊಂದು ದೇಶಕ್ಕೆ ಸಾಧ್ಯವಿಲ್ಲ. ಆದರೆ ಭವಿಷ್ಯದ ಯಾವುದೇ ಸಂಘರ್ಷದ ಸಂದರ್ಭದಲ್ಲಿ ಅಂಡಮಾನ್ ಪ್ರದೇಶದ ಸಮೀಪ ಇಂತಹ ಕ್ಯಾರಿಯರ್ಗಳು ಕಾರ್ಯನಿರ್ವಹಿಸುವುದರಿಂದ ಭಾರತದ ಗಮನ ಒಂದು ಭಾಗವನ್ನು ಬೇರೆಡೆಗೆ ಸೆಳೆಯುವ ಸಾಧ್ಯತೆ ಇದೆ. ಹಾಗಾದರೆ ಗಾರಿಬಾಲ್ಡಿ ಭಾರತಕ್ಕೆ ದೊಡ್ಡ ಅಪಾಯವೇ? ಇದನ್ನು ಸ್ವಲ್ಪ ಸಮತೋಲನದಿಂದ ನೋಡಬೇಕು ಸ್ನೇಹಿತರೆ. ಗಿಯುಸೆಪ್ಪೆ ಗಾರಿಬಾಲ್ಡಿ ಒಂದು ಆಧುನಿಕ ಸೂಪರ್ ಕ್ಯಾರಿಯರ್ ಅಲ್ಲ. ಇದೊಂದು ಹಳೆಯ ಲೈಟ್ ಕ್ಯಾರಿಯರ್. ಇದರ ಫ್ಲೈಟ್ ಡೆಕ್ ಸಾಮರ್ಥ್ಯವು ಸೀಮಿತ. ಆಧುನಿಕ ಫೈಟರ್ ಜೆಟ್ಗಳ ದೊಡ್ಡ ಪಡೆಯನ್ನು ಇದರಿಂದ ಕಾರ್ಯಾಚರಿಸಲು ಸಾಧ್ಯವಿಲ್ಲ. ಹೀಗಾಗಿ ಇದನ್ನು ಭಾರತದ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿಗೆ ಅಥವಾ ಭಾರತೀಯ ನೌಕಾಪಡೆಯ ಪ್ರಮುಖ ಯುದ್ಧ ಸಾಮರ್ಥ್ಯಗಳಿಗೆ ನೇರ ಸಮಾನವಾಗಿ ನೋಡುವುದು ಸರಿಯಲ್ಲ. ಆದರೆ ಬೈರಕ್ತರ್ TB3 UCAV, ಆಂಟಿ ಸಬ್ಮೆರಿನ್ ಹೆಲಿಕಾಪ್ಟರ್ಸ್ ಮತ್ತು ನಿರಂತರ ಸಮುದ್ರ ಉಪಸ್ಥಿತಿ ಇವುಗಳನ್ನು ಒಟ್ಟಾಗಿ ನೋಡಿದಾಗ ಈ ಕ್ಯಾರಿಯರ್ಗೆ ಒಂದು ನಿರ್ದಿಷ್ಟ ಸ್ಟ್ರಾಟಜಿಕ್ ವ್ಯಾಲ್ಯೂ ಇರಬಹುದು. ಮತ್ತು ಅತ್ಯಂತ ಮುಖ್ಯವಾಗಿ ಇದು ಭಾರತದ ಅಂಡಮಾನ್ ಮತ್ತು ನಿಕೋಬಾರ್ ಐಸ್ಲ್ಯಾಂಡ್ಗೆ ತುಸು ಸಮೀಪದಲ್ಲಿರುವ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸಲಿದೆ. ಅದರ ಕಾರಣದಿಂದಲೇ ಭಾರತ ಇದನ್ನು ನಿರ್ಲಕ್ಷ್ಯ ಮಾಡಲು ಸಾಧ್ಯವಿಲ್ಲ. ಒಟ್ಟಿನಲ್ಲಿ ನೋಡಿದರೆ ಇಂಡೋನೇಷ್ಯಾದ ಗಿಯುಸೆಪ್ಪೆ ಗಾರಿಬಾಲ್ಡಿ ಏರ್ಕ್ರಾಫ್ಟ್ ಕ್ಯಾರಿಯರ್ನ ಖರೀದಿ ಭಾರತ ಇಂಡೋನೇಷ್ಯಾ ಸಂಬಂಧಗಳಿಗೆ ನೇರ ಬೆದರಿಕೆ ಎನ್ನುವುದಕ್ಕಿಂತ ಭಾರತದ ಸಮುದ್ರ ಭದ್ರತಾ ಲೆಕ್ಕಾಚಾರದಲ್ಲಿ ಗಮನಿಸಬೇಕಾದ ಹೊಸ ಬೆಳವಣಿಗೆ ಎಂದು ಹೇಳಬಹುದು. ಭಾರತ ಈಗಾಗಲೇ ಅಂಡಮಾನ್ ಮತ್ತು ನಿಕೋಬಾರ್ ಐಸ್ಲ್ಯಾಂಡ್ ಅನ್ನು ತನ್ನ ಪ್ರಮುಖ ಸ್ಟ್ರಾಟಜಿಕ್ ಔಟ್ಪೋಸ್ಟ್ ಆಗಿ ಅಭಿವೃದ್ಧಿಪಡಿಸುತ್ತಿದೆ. ಅದರ ಸಮೀಪದ ಸಮುದ್ರ ಪ್ರದೇಶದಲ್ಲಿ ಹೊಸ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಕಾರ್ಯಾಚರಿಸಲು ಆರಂಭಿಸಿದರೆ ಅದರ ಚಲನವಲನ, UCAV ಕಾರ್ಯಾಚರಣೆ, ಹೆಲಿಕಾಪ್ಟರ್ ಆಪರೇಷನ್ಸ್ ಮತ್ತು ಮ್ಯಾರಿಟೈಮ್ ಸರ್ವಿಲೆನ್ಸ್ ಚಟುವಟಿಕೆಗಳನ್ನು ಭಾರತ ಖಂಡಿತವಾಗಿಯೂ ಸೂಕ್ಷ್ಮವಾಗಿ ಗಮನಿಸಲಿದೆ. ಇಂಡೋನೇಷ್ಯಾ ಭಾರತದ ಸ್ನೇಹಪೂರ್ಣ ರಾಷ್ಟ್ರವಾಗಿರುವುದರಿಂದ ಈ ಬೆಳವಣಿಗೆಯನ್ನು ಭಾರತ ರಾಜತಾಂತ್ರಿಕ ಮತ್ತು ರಕ್ಷಣಾ ಎರಡೂ ದೃಷ್ಟಿಕೋನಗಳಿಂದ ಸಮತೋಲನದಿಂದ ಎದುರಿಸುವ ಸಾಧ್ಯತೆ ಹೆಚ್ಚು. ಆದರೆ ಸಮುದ್ರದಲ್ಲಿ ಒಂದು ಹೊಸ ಕ್ಯಾರಿಯರ್ ಬಂದಿರುವುದು ಮಾತ್ರವಲ್ಲ, ಅದು ಎಲ್ಲಿದೆ, ಯಾವ ರೀತಿಯ ಏರ್ಕ್ರಾಫ್ಟ್ ಅಥವಾ UCAVಗಳನ್ನು ಬಳಸುತ್ತದೆ ಮತ್ತು ಯಾವ ಪ್ರದೇಶದಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತದೆ, ಇದೇ ನಿಜವಾದ ಸ್ಟ್ರಾಟಜಿಕ್ ಪ್ರಶ್ನೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಗಿಯುಸೆಪ್ಪೆ ಗಾರಿಬಾಲ್ಡಿ ಮತ್ತು ಬೈರಕ್ತರ್ TB3ಗಳ ಕಾರ್ಯಾಚರಣೆಗಳು ಅಂಡಮಾನ್ ಸಿ ಪ್ರದೇಶದಲ್ಲಿ ಹೇಗೆ ರೂಪುಗೊಳ್ಳುತ್ತವೆ ಎಂಬುದು ಖಂಡಿತವಾಗಿಯೂ ಗಮನಿಸಬೇಕಾದ ಬೆಳವಣಿಗೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.